ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯವ್ರದ್ದು ಬರ್ತ್ಡೇ ವಿಡಿಯೋ ಆಗಿರುತ್ತೆ. ಸಿಂಪಲಾಗಿ ಆ್ಯಂಡ್ ಸೂಪರಾಗಿ ಮನೆಯಲ್ಲೇ ಯಾವ ರೀತಿ ಸೆಲೆಬ್ರೇಷನ್ ಮಾಡೋದು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಸುಮ್ಮನೆ ಗುಂಡೆ ಈ ಥರ ಸುಮ್ಮನೆ ಡಿಸೈನ್ ಮಾಡೋಣ ಅಂತ ಅನ್ನೋದಕ್ಕೆ ಆಯಿತು ಅಂತೇಳಿ ನೋಡಿ ಅವನೇ ಎಲ್ಲ ಡಿಸೈನ್ ಮಾಡ್ತಾ ಅವನು. ಫೈನಲಾಗಿ ಈ ಥರ ಕಾಣ್ತಾ ಇದೆ ನೋಡಿ. ಈಗ ಮಧ್ಯ ಒಂದು ಕೇಕ್ ಇಟ್ಬಿಟ್ರೆ ಸೂಪರ್. ವರ್ಷ ಡಿಫ್ರೆಂಟಾಗಿ ಮಾಡಬೇಕು ಅಂತೇಳಿ ಈ ವರ್ಷ ಈ ಥರ ಮಾಡಿದೆ. ಹೋದ ವರ್ಷ ಹೊರ್ಗಡೆ ಸೆಲೆಬ್ರೇಷನ್ ಮಾಡಿದ್ದು, ಈ ವರ್ಷ ಮನೆಯಲ್ಲೇ ಈ ಥರ ಡೆಕೋರೇಷನ್ ಮಾಡಿ ಸೆಲೆಬ್ರೇಷನ್ ಮಾಡಿದೆ. ನಾವು ಎಷ್ಟೇ ಮಾಡಿದ್ರೂ ಕೊನೆಗೆ ಅವ್ರ ಮುಖದ ಮೇಲೆ ಬರುತ್ತಲ್ಲ ಸ್ಮೈಲು, ಮಾಡಿದ್ಕೂ ಸಾರ್ಥಕ ಆಗುತ್ತೆ ಅಲ್ಲ. ಯಾರ್ದಾರ ಅನ್ಕೋ ಇನ್ನೇನು ಅತ್ತಿಂದ ಇತ್ತಿಂದ ಎಳ್ದಾಡ್ದು ಇನ್ನೇನಾಯ್ತದೆ. ಚೆನ್ನಾಗೈತೆ ಅನ್ಬಿಟ್ಟು ಸುಮ್ಮನೆ ಕಟ್ ಮಾಡೋದಕ್ಕೆ ಅದನ್ನು ಡಿಸೈನ್ ಮಾಡಿಬಿಟ್ಟು ನಾವು ಆ ಕಡೆ ಈ ಕಡೆ ಇಟ್ಕೊಂಡು ಎಳ್ದಾಡಿದ್ರೆ ಇನ್ನೇನಾಗುತ್ತೆ. ಒಂಚೂರು ಮೇಲೆ ಕೆಳಗೆ ಆಗಿತ್ತು. ಅದಕ್ಕೆ ನಮ್ಮ ಮನೆಯವ್ರು ಇದ್ಯಾಕೆ ಒಂದು ಚಿಕ್ಕ ಐತೆ ಒಂದು ದೊಡ್ಡ ಐತೆ ಅಂತ ಕೇಳ್ತಾವ್ರೆ. ಹಾರ್ಟು ಚೆನ್ನಾಗಿದ್ರೆ ಉರಿತಲ್ಲ, ಕೆಟ್ಟೈತ ಹಂಗೆ ಕಾಣಿಸ್ತಾನೆ. ಕಟ್ ಮಾಡ್ತಾನೆ. ಹ್ಯಾಪಿ ಬರ್ತ್ಡೇ ಟು ಯು ಅದೆಂತ ನಿನ್ನ ಅಣ್ಣಂಗೆ ಹೊಡೆಯ ಫೋಟೋ ಹೊಡೆಯ ಪಟ 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 ಪಟ್ನೆ. ನಾ ಕೇಕ್ ತಿನ್ನೋದು ಸೂಪರ್ ಕೆಲಸ. ನಾ ಕೇಕ್ ತಿನ್ನೋದು ಸೂಪರ್ ಕೆಲಸ. ಜೂಮ್ ಅಲ್ಲ ಮಾಮ ಕೊಡೋದಾಯ್ತು, ಈಸ್ಕೊಳ್ಳೋದಾಯ್ತು. ಮಾಮ ಕಣ್ಣು ಮುಚ್ಚಿಬಿಟ್ಟಿದ್ದಿಲ್ಲಿ, ಕಣ್ಣು ಮುಚ್ಚಿಬಿಟ್ಟಿದ್ದಿಲ್ಲಿ. ಏ ಆನ್ಬಿಡತ್ತೆ ಆಮೇಲೆ ಸುಮ್ಮನೆ ಆಮೇಲೆ ಈಸ್ಕೊಂಡು ಶಾಲೆಯಲ್ಲಿ ಬಡರ ಹೋಗ್ತದೆ. ಟಿವಿ ಆಫ್ ಮಾಡ್ರು ಅಂತ ಕೇಕ್ ತಿನ್ಸೋದೇ ಮರ್ತ್ಬಿಟ್ಟಿದ್ಯಾ? ಬಾರಣ್ಣ. ಯಾಕೆ ಬರಲ್ಲ? ಅವನು ನೋಡು ನಗ್ರ. ಇವತ್ ಮಾತ್ರ ಬಟ್ಟೆ ಕಣ್ಣಿಂತ ನೀನು ಎಲ್ಲ ವಿಡಿಯೋದಲ್ಲಿ ಏನ್ ದಿನೇಶ್ ನಗ ಅಲ್ಲ ಕೊಡ್ರಿ ಅಂತೆ ತಿನ್ಕೋಬೇಕು ಗಿಫ್ಟ್ ಅಂತ ಅದ್ರಲ್ಲಿ ಏನೈತೆ ಫೋಟೋ ಒಂದ್ ಇದ್ ಮಾಡಿ ಹಂಗೆ ಇಟ್ಕೊಂಡು ನೋಡ ಮುಂದಲ್ಲ. ಅದಕ್ಕೆ ಏನೈತೆ ಅಂತ ಹೇಳಿ ಫಸ್ಟ್ ಕರೆಕ್ಟಾಗಿ ಹೇಳ್ಬೇಕು. ಅದು ಏನೈತೆ ಅಂತ ಅದ್ರಲ್ಲಿ ಎಕ್ಸ್ಪರ್ಟ್ ನಾನು. ಹಿಂಗ್ ತಿರ್ಕೊ, ಬೆಳಕು ಕಡೆ ತಿರ್ಕೊ. ಏನಂತ ಹೇಳಿ ಫಸ್ಟ್ ಒಂಚೂರ ನೀನ್ ನೋಡಿ ಶಾಕು. ಇದು ಆಕ್ಚುಲಿ ಚೆನ್ನಾಗಿದೆ. ಕಪ್ಪು ಇದ್ದಂಗದಲ್ಲ ಮುಟ್ಟಿದ್ರೆ ನೋಡಿ ಹಿಂಗೆ ಕೊಡಿ. ಬೇಡವಾ ಬೇಡವಾ?
50 ನಾನು 100 ರೂಪಾಯಿನೂ ಕೊಡ್ತೀನಿ ಈ ಥರ ನಂಗೆ ತಡ್ಸ್ಕೊಡು ಆಯ್ತು. ಮತ್ತೆ ನನ್ ಗಿಫ್ಟ್ ನನ್ ಕಡೆಯಿಂದ ಗಿಫ್ಟ್ ನನ್ ಕಡೆಯಿಂದ ತಿನ್ನು ಇಟ್ಕೋ. ನೀನ್ ನಮ್ಗೆ 1 ರೂಪಾಯಿ ಕಳ್ಸಿದ್ಯಾ? ಮಾಮ ಹೂವ ಬಿತ್ತು ವಾಪಸ್ ಹೂವ ಬಿತ್ತು ಭಕ್ತಲ್ಲಿ ಆ ಕಡೆ ಒಳ್ಳೆ ಮನ್ಸಿಂದ ಹಾಕ್ಬೇಕು. ಅಲ್ಲೋಡು ಎಷ್ಟೋ ನಿಮ್ ಕೈಲಿ ಎಷ್ಟಾಯ್ತು ಸಾಕ್ರಿ. ನೋಡಿ ಕೊಟ್ಟಿರೋದು 20 ರೂಪಾಯಿ 10 ರೂಪಾಯಿ ಅಯ್ಯೋ 50 ರೂಪಾಯಿ ಆಗೈತೆ 100 ರೂಪಾಯಿ ಬೇರೆ ಆಗ್ತದೆ. 50 ರೂಪಾಯಿ ಸಾಕೊಂಡ್ ಮಂದಿ ಇಲ್ಲಿರೋ ಸಾಕೊಂಡ್ ಮಂದಿ ಇವರು ದೊಡ್ಡ ಸಾವುಕಾರ ಮಂದಿ. ಬಾಕ್ಸು ಯಾಕೋ ಇವತ್ತು ಚೆನ್ನಾಗಿಲ್ಲ ಟೈಮು. ಅಂಗಡಿನೆಲ್ಲ ಬುಕ್ ಮಾಡಿದ್ದು ಇನ್ನೊಂದರ ಗೊತ್ತಿಲ್ಲ ಒಬ್ಬರ ಇದಕ್ಕೆ ಬರ್ತಿದ್ದ ಬ್ಯಾಟ್ಸ್ತಾರ ಅಂದ್ರೆ ಇಲ್ಲೇ ಇದು ಗ್ರೀನ್ ಕಲರ್ ಓಕೆ ಇದು ಬರೀ ಒಂದೇ ಒಂದಲ್ಲ ಐ ಕಡೆ ಒಂದೈತಲ್ಲ ಅಲ್ಲೊಂದಿಲ್ಲ ಅದಕ್ಕೆ ತುಂಬ್ರಿ ಅದಕ್ಕೆ ಏನ್ ಮಾಡ್ಬೇಕಲ್ಲ ನಮ್ಮಲ್ಲಿ ಇವನ್ ನೋಡಿ ಇವನ್ ಪ್ರಸನ್ನ ಅವನು ಇನ್ನೂ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಸಾವುಕಾರ ಮಂದಿ. ಅಯ್ಯಪ್ಪ ಮಾಡ್ತಿದ್ಯಾ ಇವತ್ತು ಟ್ಯಾಂಕ್ಸ್ ಹಿಡಿಯಿತು ತಗೊಂಡಲ್ಲ ನಿನ್ನೆಯಿಂದ ಇವತ್ತಿಂದ ಒಂದ್ ಪಾರ್ಟಿ ಕೊಡ್ಸ್ತಾ ತಿಂದಲ್ಲ ಬಿರಿಯಾನಿ ಬಿಕ್ಕಳ ಗಂಟ ತಿಂದಲ್ಲ 10 ಬಿರಿಯಾನಿ ಅದು ನನ್ ದುಡ್ಡು ನಾನ್ ಕೊಡ್ಸಿರೋದು ನಿನ್ ದುಡ್ಡು ನಂದ ದುಡ್ಡು ಓಸಿ ಅಲ್ಲ ಗುರು ಲೇ ಎಷ್ಟು ಎಲ್ಲ ಹಾಳು ಮಾಡ್ಬಿಟ್ರಲ್ಲ 5 ನಿಮಿಷಕ್ಕೆ ಅಷ್ಟೇ ಇಲ್ಲಿಂದ ಬನ್ನಿತೀನಿ ಹೋಗಿ ಕೇಕ್ ಅಂತಿದ್ದಲ್ಲ ನಿನ್ನೆ ಕೇಕ್ ತಿನ್ಬಾರ್ದು ಅಂತ ಅದಕ್ಕೆ ನಾನು ತರ್ಲಿಲ್ಲ. ಎಲ್ಲಿ ಕಾಣ್ತಾ ಇದ್ದೀರಿ? ಇಲ್ಲಿದ್ದೀರಿ ನೋಡು. ಯಾಕೆ ಮುಗಿಸ್ಕೊಂಡ್ ಕೂತಾಳ ಮೂಲೆಯಲ್ಲಿ? ಬಾಗ್ಲು ಕಾಯ್ತು ಬಿಡುವ.
ಏನು ಬಿಡೋ ಅತ್ತ 200 ರೂಪಾಯಿ ತಾನೆ 200 ರೂಪಾಯಿ ತಾನೆ ಕೊಡ್ರಿ 200 ರೂಪಾಯಿ ನಾನು ಕಿತ್ತಾಕಿಲ್ಲ. ನೀನ್ ಬರ್ತಡೆ ಮಾಡಕ್ಕೆ ಕಿತ್ತಾಕಿದ ಕೊಡು 200 ರೂಪಾಯಿ ಅಂತೆ. ಅವ್ ತಿನ್ ಜಾಸ್ತಿ ಆಗದೆ ಅಲ್ಲ ದಿನೇಶನ ಮಾತು ಕೇಳಲ್ಲ ಇನ್ನು ಅವು ಕೇಳವ ಅವ್ನು ಹೊಡಿತೇವು ಓ ಕಣ್ಣ ನಿಮ್ಮ ಅಣ್ಣ ಅಲ್ವಾ ಎಷ್ಟೇ ಆಗ್ಲಿ ನನ್ನ ತಮ್ಮಂಗೆ ಏನು ಕೊಡ್ದೆ ಅಂತ ಅವು ನೀರೆಲ್ಲ ಚೆಲ್ಲಾಕ್ಬಿಟ್ಟು ನೋಡು ಮೀನ್ಗಂತ ನಿನ್ನ ಪ್ರೀತಿ ಅದೇ ನೀನ್ ಹೇಳಿದ ಮತ್ತೆ ಕೇಳಲ್ಲ. ಇಲ್ಲ ಓಡಾಡ್ತಾನೆ ಅವೆ ನನ್ನ ಗಂಡಂಗೆ ಏನಪ್ಪ ಚಿಂತೆ ಅಂದ್ರೆ ನಾವು ಕಷ್ಟಪಟ್ಟಿರೋ ನನ್ನ ಗಂಡಂಗೆ ಕೇಕ್ ಕುಯ್ಸೋಣ ಅಂತೆಲ್ಲ ರೆಡಿ ಮಾಡಿದ್ರೆ ನನ್ನ ಗಂಡಂಗೆ ಚಿಂತೆ ನೋಡ್ರಪ್ಪ ಧಾರಾವಾಹಿ ಚಿಂತೆ. ಯಾಕ್ರಿ ಚೆನ್ನಾಗಿಲ್ವೇನ್ರಿ ಮತ್ತೆ ಚೆನ್ನಾಗಿದ್ರೆ ಯಾಕೆ ಅರ್ಧ ತಿಂಬಿಡ್ರೆ ಸಿತಿಯಲ್ಲ ಬಾಯ್ ಕೊಡ್ಬೇಕಲ್ಲ ಎಂಟಿಗೆ ಹಂಗಾರೆ ಎಲ್ಲಾದ್ರಲ್ಲೂ ಭಾಗ ಕೊಡ್ತೀಯಾ ಎಲ್ಲಾದ್ರಲ್ಲೂ ಭಾಗ ಕೊಡ್ತೀಯ ಹೇಳು ಹಾ ಕೊಡ್ತೀಯ ಭಾಗನ ನೆನ್ನೆ ಕೊಡ್ಸಿರೋ ಬಟ್ಟೆನ ಟಾಪ್ ಟು ಬಟ್ಟೆ ಮಕ್ಕಂಗೆ ಗೊತ್ತಿರೋದ ರೀ ಜಯಮ್ಮ ನಿನ್ನ ಬೆಳಿತೆ ಅನ್ಕೊಬಿಟ್ಟಾಳೆ ಇನ್ನ ಉದ್ದಕ್ಕಿರೋ ತರ ಬಟ್ಟೆನ ರೀ ಏನನ್ಸ್ತು ಏನು ಸುಮಾರಾಗಿತ್ತು ಸುಮಾರಾಗಿರತ್ತೆ ಹೋದ ವರ್ಷನೂ ಇದೇ ಹೇಳ್ತೀಯ ಈ ವರ್ಷನೂ ಇದೇ ಹೇಳ್ತೀಯ ಹೆಂಗಿತ್ತು ಒಂದು ಹೇಳ್ಬೇಕು ಅಂದರೆ ಹೆಲ್ಮೆಟ್ ಅಂದ್ರೆ 2,000 ರೂಪಾಯಿ ಕೊಟ್ಟು ಹೆಂಗ ಅನ್ಸ್ತೀರಿ ಪರವಾಗಿಲ್ಲ ಕರೆಕ್ಟಾಗಿ ಹೇಳಪ್ಪ ಆನೆಸ್ಟಾಗಿ ಉತ್ತರ ಕೊಡ್ಬೇಕು ನನಗೆ ಏನು ಸುಮಾರಾಗಿ ಚೆನ್ನಾಗಿತ್ತು ಸುಮಾರಾಗಿ ಅಂದರೆ ಜಾಸ್ತಿ ಆಯಿತು ನೆನ್ನೆ ಮಾಡಿದ್ದೆ ಚೆನ್ನಾಗಿತ್ತು ನೆನ್ನೆ ಮಾಡಿ ಚೆನ್ನಾಗಿತ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಲ್ಲ ಬಾಯ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಆಕಾಶವೇ